ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ಸುದ್ದಿ ಸಾಗರಿ ಚಾನಲ್ಗೆ ಸ್ವಾಗತ. ರಾಮಾಚಾರಿ ಎಂದಿನ ಸಂಚಿಕೆಯಲ್ಲಿ ಏನಾಗ್ತಿದೆ ಅಂತ ನೋಡ್ಕೊಂಡು ಬರೋಣ ಬನ್ನಿ. ಅದಕ್ಕೂ ಮೊದಲು ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇಷ್ಟು ದಿನ ರಾಮಾಚಾರಿ ಬಗ್ಗೆ ಕನಸು ಕಾಣ್ತಾ ತನ್ನದೇ ಲೋಕದಲ್ಲಿ ತೆಲಾಡ್ತಿದ್ದ ಸೀತಾಲಕ್ಷ್ಮಿಗೆ ಇದೀಗ ದೊಡ್ಡ ಶಾಕ್ ಸಿಕ್ಕಿದೆ. ಇಲ್ಲಿವರೆಗೂ ತಾನು ಕಂಡಿದ್ದೆಲ್ಲ ಕನಸಷ್ಟೇ, ಅದ್ಯಾವುದು ನಿಜವಾಗಲ್ಲ ಎಂಬ ಸತ್ಯ ದರ್ಶನ ಇದೀಗ ಸೀತಾಲಕ್ಷ್ಮಿಗೆ ಆಗಿದೆ. ಶ್ರೀಮಂತಿಕೆ ಸೊಕ್ಕಿನಲ್ಲಿ ಮೆರೆಯುತ್ತಿದ್ದ ಸೀತಾಲಕ್ಷ್ಮಿಗೆ ಚಾರುಲತಾ ಕೊಬ್ಬು ಇಳಿಸಿದ್ದಾಳೆ. ಸೀತಾಲಕ್ಷ್ಮಿ ಕೆನೆಗೆ ರಪ್ ರಪ್ ಅಂತ ಬಾರಿಸಿ ರಾಮಾಚಾರಿ ನನ್ನ ಗಂಡ ಎಂಬ ಸತ್ಯವನ್ನು ಚಾರುಲತಾ ಹೇಳಿದ್ದಾಳೆ. ಆಕ್ಸಿಡೆಂಟ್ ಆದಾಗ ತನ್ನನ್ನು ಕಾಪಾಡಿದ ರಾಮಾಚಾರಿ ಮೇಲೆ ಸೀತಾಲಕ್ಷ್ಮಿಗೆ ದಿಢೀರಂತ ಲವ್ ಹುಟ್ಬಿಡ್ತು. ಮಗಳು ಇಷ್ಟಪಟ್ಟಿದ್ದನ್ನೆಲ್ಲ ಕೊಡಿಸುವುದಷ್ಟೇ ಜಯಸಿಂಹನ ಕೆಲಸವಾಗಿತ್ತು. ಹೀಗಾಗಿ ಚಾರುಲತಾನ ಕಿಡ್ನಾಪ್ ಮಾಡಿಸಿ ರಾಮಾಚಾರಿಗೆ ಹೆದರಿಸಿ ಬೆದರಿಸಿ ಮದುವೆಗೆ ಒಪ್ಪಿಸಿದ. ರಾಮಾಚಾರಿಯನ್ನು ಬಿಟ್ಟು ಹೋಗುವಂತೆ ಚಾರುಲತಾಗೂ ಜಯಸಿಂಹ ಬೆದರಿಕೆ ಹಾಕಿದ್ದ. ಆದರೆ ಅದ್ಯಾವುದಕ್ಕೂ ಬಗ್ಗದ ಚಾರುಲತಾ ಪೊರಕೆ ಹಿಡಿದು ಸೀದಾ ಜಯಸಿಂಹನ ಮನೆಗೆ ನುಗ್ಗಿದ್ಲು. ಹಾಲ್ನಲ್ಲಿದ್ದ ರಾಮಾಚಾರಿ ಸೀತಾಲಕ್ಷ್ಮಿ ಫೋಟೋಗಳನ್ನು ಚಾರುಲತಾ ಪುಡಿ ಮಾಡಿದ್ಲು. ಅದನ್ನು ಕಂಡ ಸೀತಾಲಕ್ಷ್ಮಿ ಕೋಪಗೊಂಡು ಈ ವೇಳೆ ಸೀತಾಲಕ್ಷ್ಮಿ ಕೆನೆಗೆ ರಪ್ ರಪ್ ಅಂತ ಬಾರಿಸಿದ ಚಾರುಲತಾ ಸತ್ಯ ದರ್ಶನ ಮಾಡಿಸಿದ್ಲು. ಅಗ್ನಿಸಾಕ್ಷಿಯಾಗಿ ನನಗೆ ತಾಳಿ ಕಟ್ಟಿದ ಗಂಡ ರಾಮಾಚಾರಿ ನನ್ನನ್ನು ಕಿಡ್ನಾಪ್ ಮಾಡಿಸಿ ನನ್ನ ಗಂಡನ ಹೆದರಿಸಿ ನಿನ್ನ ಜೊತೆಗಿನ ಮದುವೆಗೆ ಒಪ್ಪಿಸಿದ್ದಾರೆ. ಇದೇ ಕೊನೆ, ಇನ್ಮುಂದೆ ನನ್ನ ರಾಮಾಚಾರಿ ಮಧ್ಯ ನೀನು ನಿನ್ನಪ್ಪ ಬಂದರೆ ಪೊರಕೆ ಸೇವೆ ಮಾಡ್ತೀನಿ ಅಂತ ಸೀತಾಲಕ್ಷ್ಮಿಗೆ ಖಡಕ್ ವಾರ್ನಿಂಗ್ ಕೊಟ್ಟಿದ್ದಾಳೆ ಚಾರುಲತಾ. ಸಾಲದಕ್ಕೆ ರಾಮಾಚಾರಿ ಸೀತಾಲಕ್ಷ್ಮಿ ಜೊತೆಗಿನ ಫೋಟೋಗಳಿಗೆ ಚಾರುಲತಾ ಬೆಂಕಿ ಹಚ್ಚಿದ್ದಾಳೆ. ರಾಮಾಚಾರಿಗೆ ಮದುವೆಯಾಗಿರೋ ವಿಷಯ ಕೇಳಿ ಸೀತಾಲಕ್ಷ್ಮಿಗೆ ಆಘಾತವಾಗಿದೆ. ರಾಮಾಚಾರಿ ಪತ್ನಿ ಚಾರುಲತಾ ಅಂತ ಗೊತ್ತಾಗಿ ಸೀತಾಲಕ್ಷ್ಮಿ ಮನಸ್ಸು ಮತ್ತಷ್ಟು ಬೇಸರಗೊಂಡಿದೆ. ತನ್ನ ತಂದೆ ಸುಳ್ಳು ಹೇಳಿದ್ದಾರೆ, ಚಾರುಲತಾನ ಕಿಡ್ನಾಪ್ ಮಾಡಿಸಿದ್ದಾರೆ ಅಂತೆಲ್ಲ ಕೇಳಿ ಸೀತಾಲಕ್ಷ್ಮಿ ಕುಸಿದು ಬಿಟ್ಟಿದ್ದಾಳೆ. ಎಲ್ಲ ಸತ್ಯ ತಿಳಿದುಕೊಂಡ ಸೀತಾಲಕ್ಷ್ಮಿ ಈಗ ಸಾಯೋದೊಂದೇ ಬಾಕಿ. ಆತ ಚಾರುಲತಾನ ಕರ್ಕೊಂಡು ಆಸ್ಟ್ರೇಲಿಯಾಕ್ಕೆ ಹೊರಡಲು ರಾಮಾಚಾರಿ ಪ್ಲಾನ್ ಮಾಡಿದ್ದಾನೆ. ಇತ್ತ ಸೀತಾಲಕ್ಷ್ಮಿಗೆ ಎಲ್ಲ ವಿಷಯ ಗೊತ್ತಾಗಿದೆ. ಸತ್ಯ ತಿಳಿದ ಮೇಲೆ ಸೀತಾಲಕ್ಷ್ಮಿ ಸುಮ್ಮನಾಗುತ್ತಾಳೋ ಅಥವಾ ಚಾರುಲತಾ ಜೊತೆಗೆ ಜಿದ್ದಿಗೆ ಬೀಳುತ್ತಾಳೋ ಕಾದು ನೋಡಬೇಕಾಗಿದೆ. ಧನ್ಯವಾದಗಳು.